ಎಲ್ಲರಿಗೂ ನಮಸ್ಕಾರಗಳು. ಸೈನಿಕರ ಪ್ರಬಂಧ. ನಮ್ಮ ದೇಶದ ಸೈನಿಕರ ಬಗ್ಗೆ ಒಂದು 10 ವಾಕ್ಯದಲ್ಲಿ ಒಂದು ಚಿಕ್ಕ ಪ್ರಬಂಧ. ಈ ಪ್ರಬಂಧ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೈನಿಕರ ಜೀವನವು ದೇಶಕ್ಕಾಗಿ ತ್ಯಾಗ ಮತ್ತು ಸೇವೆಗಳಿಂದ ಕೂಡಿದೆ. ಸೈನಿಕರ ಜೀವನವು ದೇಶಕ್ಕಾಗಿ ತ್ಯಾಗ ಮತ್ತು ಸೇವೆಗಳಿಂದ ಕೂಡಿದೆ. ಅವರು ತಮ್ಮ ದೇಶವನ್ನು ರಕ್ಷಿಸಲು ಹಗಲಿರುಳು ಶ್ರಮಿಸುತ್ತಾರೆ. ಅವರು ತುಂಬ ಶಿಸ್ತುಬದ್ಧವಾಗಿ ಜೀವನ ಮಾಡುತ್ತಾರೆ. ಆದ್ದರಿಂದ ಅವರನ್ನು ಶಿಸ್ತಿನ ಸಿಪಾಯಿ ಎಂದು ಕರೆಯುತ್ತಾರೆ. ಸೈನಿಕರು ತುಂಬ ಶಿಸ್ತುಬದ್ಧವಾಗಿ ಜೀವನ ಮಾಡುತ್ತಾರೆ. ಆದ್ದರಿಂದ ಅವರನ್ನು ಶಿಸ್ತಿನ ಸಿಪಾಯಿ ಎಂದು ಕರೆಯುತ್ತಾರೆ. ಸೈನಿಕರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲು ಸಿದ್ಧರಾಗಿರುತ್ತಾರೆ. ಅವರು ಗಡಿಗಳಲ್ಲಿ ಕಾವಲು ಕಾಯುವುದು, ಗಸ್ತು ತಿರುಗುವುದು ಹಾಗೂ ಇತರೆ ಸೇನಾ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸುತ್ತಾರೆ. ಅನೇಕ ಸೈನಿಕರು ರಾತ್ರಿಯ ಸಮಯದಲ್ಲಿ ಕಾವಲು ಕಾಯುತ್ತಾರೆ. ದೇಶದ ಸುರಕ್ಷತೆಯ ಮಹತ್ವದ ಕೆಲಸವಾಗಿದೆ. ಸೈನಿಕರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧರಾಗಿರುತ್ತಾರೆ. ಸೈನಿಕರ ಜೀವನವು ಸಾಹಸ ಮತ್ತು ಅಪಾಯಗಳಿಂದ ತುಂಬಿರುತ್ತದೆ. ನಾವು ನಮ್ಮ ಮನೆಯಲ್ಲಿ ಹಬ್ಬಗಳನ್ನು ಆಚರಣೆ ಮಾಡಿದರೆ ಸೈನಿಕರು ಆ ಆಚರಣೆಯನ್ನು ತ್ಯಾಗ ಮಾಡುತ್ತಾರೆ. ಶುಭ ಸಂದರ್ಭಗಳಲ್ಲಿ ಸಹ ಅವರು ತಮ್ಮ ಕುಟುಂಬಗಳಿಂದ ದೂರವಿರಬೇಕಾಗುತ್ತದೆ. ಶುಭ ಸಂದರ್ಭ ಇರ್ಬೋದು, ಏನಾದರೂ ಅನಾಹುತವಾದರೆ ಆಗ ಕೂಡ ತಮ್ಮ ಕುಟುಂಬಗಳಿಂದ ಅವರು ದೂರವಿರಬೇಕಾಗುತ್ತದೆ. ಸೈನಿಕನ ಕರ್ತವ್ಯ ನಿಸ್ವಾರ್ಥ. ಅವರು ಯಾವುದೇ ಎರಡನೇ ಆಲೋಚನೆ ಇಲ್ಲದೆ ತಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಪಣಕ್ಕಿಡುತ್ತಾರೆ. ಸೈನಿಕರ ಕರ್ತವ್ಯ ನಿಸ್ವಾರ್ಥ. ಅವರು ಯಾವುದೇ ಎರಡನೇ ಆಲೋಚನೆ ಇಲ್ಲದೆ ತಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಪಣಕ್ಕಿಡುತ್ತಾರೆ. ಸೈನಿಕರು ನಮ್ಮ ದೇಶದ ಆಸ್ತಿ. ಅವರು ತಮ್ಮ ರಾಷ್ಟ್ರಕ್ಕೆ ಹೆಮ್ಮೆ ತರುತ್ತಾರೆ. ಸೈನಿಕ ವೃತ್ತಿ ಪವಿತ್ರವಾದುದು ಹಾಗೂ ಪ್ರತಿಯೊಂದು ಮನೆಯಲ್ಲಿ ಒಬ್ಬೊಬ್ಬರು ಸೈನಿಕರು ಹುಟ್ಟಬೇಕು. ಜೈ ಭಾರತ ಮಾತೆ. ಸೈನಿಕ ವೃತ್ತಿ ಪವಿತ್ರವಾದುದು ಹಾಗೂ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬರು ಸೈನಿಕರು ಹುಟ್ಟಬೇಕು ಅಂತ ಹೇಳುತ್ತಾ ಈ ಚಿಕ್ಕ ಪ್ರಬಂಧ ಅಥವಾ ಭಾಷಣ ಮುಗಿಸುತ್ತೇನೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾವುದೇ ವಿಡಿಯೋ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ. ಜೈ ಭಾರತ ಮಾತೆ. ಮುಗೀತು.